ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನ ನಾಶ ಮಾಡಿ ಅವರ ಪಟ್ಟಣವನ್ನ ಸುಟ್ಟು ಬಿಟ್ಟನು. ಏನಕ್ಕೆ? ಇವರೆಲ್ಲ ಮದುವೆಗೆ ಬರ್ಬೇಕಾದವರಲ್ಲ, ಇವರೆಲ್ಲ ಬಂದು ಒಂದು ಸುಂದರವಾದ ಔತಣದಲ್ಲಿ ಸೇರಬೇಕಾದವರಲ್ಲ, ಒಂದು ಟೇಬಲ್ ಅಲ್ಲಿ ಕೂತು ಊಟ ಮಾಡಬೇಕಾದವರಲ್ಲ, ಒಂದು ತಟ್ಟೆಯನ್ನು ಹಂಚಿಕೊಂಡು ತಿನ್ಬೇಕಾದವರಲ್ಲ. ಏನ್ ಮಾಡಿದ್ದಾರೆ? ಅರಸನಿಗೆ ಸಿಟ್ಟು ಬಂದು ಏನ್ ಕಳಿಸಿದಾನೆ? ತನ್ನ ದಂಡುಗಳನ್ನ ಕಳಿಸಿ. ಇದುವರೆಗೆ ಯಾರು ಕಳಿಸಿದ್ದಾರೆ? ಯಾರನ್ನು ಕಳಿಸಿದ್ದಾರೆ? ಯಾರನ್ನು ಕಳಿಸಿದ್ದಾರೆ ಇದುವರೆಗೂ? ಆಳುಗಳು, ಸೇವಕರು. ಹೋಗಿ ಕರ್ಕೊಂಡು ಬಂದ್ರಪ್ಪ. ಮಾತು ಯಾವಾಗ ಕೇಳಲಿಲ್ವೋ, ಈಗ ಯಾರು ಬರ್ತಿದ್ದಾರೆ? ಆಳುಗಳ ಯೆಹೋವನ ಸೈನ್ಯವು ಈಗ ಬರ್ತಾ ಇದೆ. ಅವ್ರೇನ್ ಮಾಡಲ್ಲ, ಊಟಕ್ಕೆ ಕರೆಯಕ್ಕೆ ಬರೋರಲ್ಲ. ಅವರು ಊಟ ಮಾಡಿ ಎಂಬುದಾಗಿ ಕರೀಲಿಕ್ಕೆ ಬರುವವರು ಅಲ್ಲ. ನಾವು ಇದಕ್ಕೂ ಮುಂಚೆನೆ ಧ್ಯಾನ ಮಾಡಿದ್ದೇವೆ. ಆತನ ಸಿಂಹಾಸನವು, ಬೆಂಕಿಯು, ಆತನ ಮುಂದೆ ದೇವದೂತರುಗಳು, ಸೈನ್ಯಗಳು ಯಾವ ರೀತಿ ಎಂಬುದಾಗಿ ಧ್ಯಾನ ಮಾಡಿದ್ದೇವೆ. ಆತನ ಏನ್ ಮಾಡ್ಲಿಕ್ಕೆ ಬರ್ತಾನೆ? ಆತನ ನ್ಯಾಯ ತೀರ್ಪನ್ನು ಕೊಡ್ಲಿಕ್ಕೆ ಬಂದು ಬಿಡ್ತಾನೆ. ಅದರಲ್ಲಿ ಬೇರೆ ನೆಗೋಷಿಯೇಷನ್ ಇಲ್ಲ. ಇನ್ನೊಂದು ಸಲ ಕಳ್ಸೋಣ, ಇನ್ನೊಬ್ಬ ಸೇವಕನನ್ನು ಕಳ್ಸೋಣ, ಇನ್ನೊಂದು ಪ್ರವಾದಿಯನ್ನ ಕಳ್ಸೋಣ, ಇದೆಯಾ? ನೆಗೋಷಿಯೇಷನ್ ಇಲ್ಲ. ಅಲ್ಲಿ ಚೌಕಬಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನೇರವಾಗಿ ಆತನ ದಂಡನ್ನು ಕಳಿಸಿದರೆ ಏನಾಯ್ತಂತೆ? ಇಡೀ ಪಟ್ಟಣ ಏನಾಗಿದೆ? ಇಡೀ ಪಟ್ಟಣವೇ ಸುಟ್ಟೋಯ್ತು.